ಹೆಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಿ ಎಲ್ಲರೂ? ತುಂಬಾ ದಿನಗಳ ನಂತರ ಭೇಟಿ ಆಗ್ತಾ ಇದೀವಿ. ಇನ್ಮೇಲಿಂದ ಆಲ್ಮೋಸ್ಟ್ ಎವ್ರಿ ಡೇ ನಿಮಗೆ ಒಂದು ವಿಡಿಯೋ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತೇನಪ್ಪಾ ಅಂದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಒಂದು ಬೇಸಿಕ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ ಅಂತ. ಏನಪ್ಪಾ ಅಂತಂದ್ರೆ, ಸಪೋಸ್ ವಿ ಹ್ಯಾವ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ. ಸೆಟ್ ಎ ಒಳಗಡೆ ಸಪೋಸ್ ನಮ್ಮ ಹತ್ರ ಎಂ ಎಲಿಮೆಂಟ್ಸ್ ಇದಾವೆ ಅನ್ಕೊಳ್ರಿ, ಅಂಡ್ ಸೆಟ್ ಬಿ ಒಳಗಡೆ n ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ರಿ. ಸೊ ನಿಮಗೆ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಎಷ್ಟು ಬರೀಬಹುದು ಅಂತ ನೀವು ಕೇಳಿದಾಗ, ಸೊ ಅದಕ್ಕೆ ನೀವು ಫಾರ್ಮುಲಾ ಏನಂತ ಬರೆದಿರ್ತೀರಿ? n ಟು ದಿ ಪವರ್ m ಅಂತ ಬರೆದಿರ್ತೀರಿ. ಅಂದ್ರೆ ಎ ಟು ಬಿ ನಂಬರ್ ಆಫ್ ಫಂಕ್ಷನ್ಸ್ ಅಂತಂದಾಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಕೋಡೊಮೇನ್ ಟು ದಿ ಪವರ್ ಆಫ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಡೊಮೇನ್ ಅಂತ ಬರೆದಿರ್ತೀರಿ. ಸೊ ಈ ಫಾರ್ಮುಲಾ ಹೇಗ್ ಜನರೇಟ್ ಆಗುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ನೋಡ್ರಿ, ಸೆಟ್ ಎ ಕನ್ಸಿಡರ್ ಮಾಡೋಣ ಫಸ್ಟ್, ಆಮೇಲೆ ಸೆಟ್ ಬಿ ಕನ್ಸಿಡರ್ ಮಾಡೋಣ. ಸೆಟ್ ಎ ಒಳಗಡೆ ಟೋಟಲಿ ದೇರ್ ಆರ್ ಎಂ ನಂಬರ್ ಆಫ್ ಎಲಿಮೆಂಟ್ಸ್. ಸೊ A1, A2, A3 ಸೋ ಆನ್ ಎಂ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ಕೊಳ್ಳೋಣ. ಸೆಟ್ ಬಿ ಒಳಗಡೆ n ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ. ಸೊ ಅದನ್ನ B1, B2, B3 ಸೋ ಆನ್ Bn ಅಂತ ಕನ್ಸಿಡರ್ ಮಾಡೋಣ. ಸೊ ನನಗೀಗ ಎ ಟು ಬಿ ಫಂಕ್ಷನ್ ಡಿಫೈನ್ ಮಾಡಬೇಕು. ಫಂಕ್ಷನ್ ಡಿಫೈನ್ ಮಾಡಬೇಕು ಅಂತಂದ್ರೆ ಸೆಟ್ ಎ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಗಳಿರ್ತವೆ, ಎಲ್ಲಾ ಎಲಿಮೆಂಟ್ಸ್ ಗಳಿಗೂ ಸೆಟ್ ಬಿ ಒಳಗಡೆ ಯೂನಿಕ್ ಇಮೇಜ್ ಬರಬೇಕು. ಅಂದ್ರೆ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಬರಬೇಕು. ಅವಾಗ ನಾನು ಎ ಟು ಬಿ ಫಂಕ್ಷನ್ ಅಂತ ಕರಿತೇನೆ. ಸರಿ, ಈಗ ಎಷ್ಟು ಫಂಕ್ಷನ್ಸ್ ಮಾಡಬಹುದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇದನ್ನ ತಿಳ್ಕೋಬೇಕಾಗಿತ್ತು ಅಂದ್ರೆ ಒಂದು ಸ್ವಲ್ಪ ನಾವು ಏನ್ ಮಾಡಬೇಕು, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂದ್ರೆ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲಿ ನೀವೇನ್ ಕಲ್ತಿರ್ತೀರಿ ಅದನ್ನ ಸ್ವಲ್ಪ ನಾವು ರಿವೈಸ್ ಮಾಡೋಣ. ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ 1, 2, 3, 4, 5 ಈ 5 ನಂಬರ್ಸ್ ಗಳನ್ನ ಯೂಸ್ ಮಾಡಿಕೊಂಡು 4 ಡಿಜಿಟ್ ನಂಬರ್ ಪ್ರಿಪೇರ್ ಮಾಡ್ರಿ, ಎಷ್ಟು ಮಾಡಬಹುದು ಅಂತ ಕೇಳಿದಾಗ ನೀವೇನ್ ಮಾಡ್ತೀರಿ? 4 ಡಿಜಿಟ್ ನಂಬರ್ ಅಂದ್ರೆ ದೇರ್ ಆರ್ 4 ಪ್ಲೇಸಸ್ ಟು ಫಿಲ್. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ನಾನು 5 ಡಿಜಿಟ್ಸ್ ಅಲ್ಲಿ ಯಾವುದನ್ನು ಹಾಕಬಹುದು. ರಿಪಿಟೇಷನ್ ಆಫ್ ಡಿಜಿಟ್ಸ್ ಅಂದ್ರೆ ಇಲ್ಲಿನೂ 5 ಬರುತ್ತೆ, ಇಲ್ಲಿನೂ 5 ಬರುತ್ತೆ, ಇಲ್ಲಿನೂ 5 ಬರುತ್ತೆ. ನಾನ್ ರಿಪಿಟೇಷನ್ ಅಂತಂದಾಗ ಇಲ್ಲಿ 4 ಆಗುತ್ತೆ, ಇಲ್ಲಿ 3 ಆಗುತ್ತೆ, ಇಲ್ಲಿ 2 ಆಗುತ್ತೆ. ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಇವೆಲ್ಲಾನು ಮಲ್ಟಿಪ್ಲೈ ಮಾಡಿಬಿಟ್ಟು, ಸೊ 3 2s are 6, 6 4s are 24, 24 5s are 124 ಡಿಜಿಟ್ ನಂಬರ್ ವಿತೌಟ್ ರಿಪಿಟೇಷನ್ ಮಾಡಬಹುದು ಅಂತ ಹೇಳ್ತೀರಿ. ವಿತ್ ರಿಪಿಟೇಷನ್ ಅಂತಂದಾಗ ಎಲ್ಲ 5 ಆಗಿರುತ್ತೆ. ಸೊ 5 ಇಂಟು 5 ಇಂಟು 5 ಇಂಟು 5 ಅಂದ್ರೆ 625 4 ಡಿಜಿಟ್ ನಂಬರ್ ಮಾಡಬಹುದು ಅಂತ ಹೇಳ್ತೀವಿ. ಸೊ ಅದೇ ಪ್ರಕಾರ ನಾವು ಇಲ್ಲಿ ಮಾಡೋಣ ಈಗ. ಸೊ ನೋಡ್ರಿ, ಸೆಟ್ ಎ ಒಳಗಡೆ ಟೋಟಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? ಎಂ ನಂಬರ್ ಆಫ್ ಎಲಿಮೆಂಟ್ಸ್. ಎಲ್ಲಾ ಎಲಿಮೆಂಟ್ಸ್ ಇಲ್ಲಿ ನನಗೆ ಇಮೇಜಸ್ ಸಿಗಲೇಬೇಕು. ಎಷ್ಟು ಇಮೇಜಸ್ ಸಿಗಬೇಕು? ಯೂನಿಕ್ ಇಮೇಜ್ ಸಿಗಬೇಕು. ಅಂದ್ರೆ ನನ್ನ ಹತ್ರ ಈಗ ಎಂ ಡಿಫರೆಂಟ್ ಎಲಿಮೆಂಟ್ಸ್ ಗಳಿಗೆ ಈ ಎಲಿಮೆಂಟ್ಸ್ ಗಳನ್ನ ಮ್ಯಾಪ್ ಮಾಡಬೇಕು. ಅಂದ್ರೆ ಈಗ ಇವುಗಳನ್ನ ಬಾಕ್ಸಸ್ ಅಂತ ತಗೊಂಡಾಗ ಹೌ ಮೆನಿ ಬಾಕ್ಸಸ್ ಐ ಹ್ಯಾವ್ ಟು ಫಿಲ್? ಐ ಹ್ಯಾವ್ ಟು ಫಿಲ್ ಎಂ ಡಿಫರೆಂಟ್ ಬಾಕ್ಸಸ್. ಸೊ ಎಂ ಡಿಫರೆಂಟ್ ಬಾಕ್ಸಸ್ ನ ಹಾಕೋಣ. ಸೊ ಐ ಹ್ಯಾವ್ ಟು ಫಿಲ್ ಎಂ ಡಿಫರೆಂಟ್ ಬಾಕ್ಸಸ್ 1 2 3 ಸೋ ಆನ್ ಎಂ. ಸೊ ಎಂ ಡಿಫರೆಂಟ್ ಬಾಕ್ಸಸ್ ಅಲ್ಲಿ ಫಸ್ಟ್ ಬಾಕ್ಸ್ ಅಂದ್ರೆ ಏನು? A1. ಸೊ A1 ಗೆ ನಾನು ಎಷ್ಟು ಡಿಫರೆಂಟ್ ಎಲಿಮೆಂಟ್ ಡಿಫರೆಂಟ್ ವೇಸ್ ಅಲ್ಲಿ ಮ್ಯಾಪ್ ಮಾಡಬಹುದು? A1 ಗೆ ನಾನು n ಡಿಫರೆಂಟ್ ವೇಸ್ ಅಲ್ಲಿ ಮ್ಯಾಪ್ ಮಾಡಬಹುದು. ಏನಕ್ಕಪ್ಪ ಅಂದ್ರೆ A1 ಗೆ B1 ಇಮೇಜ್ ಆಗಬಹುದು, A1 ಗೆ B2 ಇಮೇಜ್ ಆಗಬಹುದು, A1 ಗೆ B3 ಇಮೇಜ್ ಆಗಬಹುದು, A1 ಗೆ B4 ಇಮೇಜ್ ಆಗಬಹುದು, B5 ಇಮೇಜ್ ಆಗಬಹುದು, Bn ಇಮೇಜ್ ಆಗಬಹುದು. ಸೊ A1 ಗೆ ಈ n ಡಿಫರೆಂಟ್ ಎಲಿಮೆಂಟ್ಸ್ ಗಳಲ್ಲಿ ಯಾವ್ದಾದ್ರು ಒಂದ್ ಇಮೇಜ್ ಆಗಬಹುದು. ಅಂದ್ರೆ ಈ ಫಸ್ಟ್ ಬಾಕ್ಸ್ ನಾನು ಎಷ್ಟು ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು? n ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಈಗ ಸೆಕೆಂಡ್ ಬಾಕ್ಸ್ ಬರೋಣ. ಸೆಕೆಂಡ್ ಬಾಕ್ಸ್ ಅಂದ್ರೆ A2 ಬರೋಣ. ಸೊ ಸಪೋಸ್ ನೋಡ್ರಿ, ಇಲ್ಲಿ A1 ಏನಾದ್ರೂ B2 ಮ್ಯಾಪ್ ಆಯ್ತು ಅಂತ ಅನ್ಕೊಳ್ರಿ, A2 B2 ಮ್ಯಾಪ್ ಆಗಬಾರ್ದು ಅಂತೇನಿಲ್ಲ. A2 ಏನಾಗಬಹುದು? B2 ಮ್ಯಾಪ್ ಆಗಬಹುದು. ಸೊ ನಾವು ಹೇಳಿದ್ದೇನು, ಸೆಟ್ ಎ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇರ್ತಾವೆ, ಬಿ ಒಳಗಡೆ ಒಂದ್ ಇಮೇಜ್ ಸಿಗಬೇಕಂತ ಹೇಳಿದ್ದು. ಸೊ ಈಗ A1 ಗೂ ಇರೋದು ಇಮೇಜ್ ಒಂದೇ, A2 ಇರೋದು ಇಮೇಜ್ ಒಂದೇ. ಸೇಮ್ ಇರಬಹುದು, ಬಟ್ ಒಂದೊಂದೇ ಇಮೇಜ್ ಇರೋದ್ರಿಂದ ಇದು ಮತ್ತೆ ಏನಾಗುತ್ತೆ? ಫಂಕ್ಷನ್ ಆಗುತ್ತೆ. ಸೊ A2 B2 ಇಮೇಜ್ ತಗೋಬಹುದು ಅಂತಂದಾಗ ಇಮೇಜಸ್ ರಿಪೀಟ್ ಆಗಬಹುದು. ಸೊ ಇಮೇಜಸ್ ರಿಪೀಟ್ ಆಗಬಹುದು ಅಂತಂದ್ರೆ A2 ಕೂಡ ಎಷ್ಟು ಡಿಫರೆಂಟ್ ವೇಸ್ ಅಲ್ಲಿ ಮ್ಯಾಪ್ ಮಾಡಬಹುದು? ನಾನು n ಡಿಫರೆಂಟ್ ವೇಸ್ ಅಲ್ಲಿ ಮ್ಯಾಪ್ ಮಾಡಬಹುದು. ಸೊ ಸೆಕೆಂಡ್ ಬಾಕ್ಸಿಗೂ ಕೂಡ
ದೇರ್ ಆರ್ n ಡಿಫರೆಂಟ್ ಚಾನ್ಸಸ್. ಸೊ ಈಗ ಇಲ್ಲಿ ಇಮೇಜಸ್ ರಿಪಿಟೇಷನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಥರ್ಡ್ ಎಲಿಮೆಂಟಿಗೂ ಕೂಡ n ಡಿಫರೆಂಟ್ ಚಾನ್ಸಸ್. ಅದೇ ಪ್ರಕಾರ ಲಾಸ್ಟ್ ಎಲಿಮೆಂಟಿಗೂ ಕೂಡ n ಡಿಫರೆಂಟ್ ಚಾನ್ಸಸ್ ಇರುತ್ತೆ. ಅಂಡ್ ದೇರ್ ಆರ್ ಹೌ ಮೆನಿ ಬಾಕ್ಸಸ್ ವಿ ಆರ್ ಫಿಲ್ಲಿಂಗ್? m boxes we are filling. m boxes ಅಂದ್ರೆ this n is multiplied how many times? m times. So m times multiplication ಅಂತಂದಾಗ ಸೊ ಅಬ್ಸರ್ವ್ ಮಾಡ್ರಿ ಇಲ್ಲಿ 5 ನ ನೀವು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿರಿ ಅಂದ್ರೆ ಇದನ್ನ 5 to the power 4 ಬರೀತೀರಿ. ಅಂದ್ರೆ ಯಾವ ನಂಬರ್ ನ ಮಲ್ಟಿಪ್ಲೈ ಮಾಡ್ತೀರಿ ಅದನ್ನ ಬೇಸ್ ಅಲ್ಲಿ ಬರೀತೀರಿ, ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ ಅದನ್ನ ಪವರ್ ಅಲ್ಲಿ ಬರೀತೀರಿ. ಸೊ ದಿಸ್ ಇಸ್ ಹೌ ವಿ ಗೆಟ್ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ a to b as n to the power m. ಸೊ ಹೋಪ್ ಎಲ್ಲರಿಗೂ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಅಂಡ್ ಅದೇ ತರ ನಿಮಗೆ ಇದೇ ತರ ಯಾವ್ದಾದ್ರು ಕಾನ್ಸೆಪ್ಟ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಥ್ಯಾಂಕ್ ಯು.